ಮಾಡೋಕ್ಕೆ ಶುರು ಮಾಡೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಇಷ್ಟಿಷ್ಟು ಅಂತ ಕಸನ ಜನ್ರೇಟ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಹಸಿ ಕಸ ಇಷ್ಟು, ಒಣ ಕಸ ಇಷ್ಟು, ಇದನ್ನು ಸೆಗ್ರಿಗೇಟ್ ಮಾಡಬೇಕು. ನಮ್ಮ ಬೇರೆ ಬೇರೆ ಊರುಗಳಲ್ಲಿ ಸ್ಪೆಷಲಿ ಬೆಂಗಳೂರಿನಲ್ಲಿ ಕಸನ ಮ್ಯಾನೇಜ್ ಮಾಡೋದೇ ದೊಡ್ಡ ಸಮಸ್ಯೆಯಾಗಿ ಕೂತಿದೆ. ಆದರೆ ಪ್ರತಿ ಸಮಸ್ಯೆಗೂ ನಮ್ಮ ಮನೆಯಲ್ಲೇ ಪರಿಹಾರ ಇದೆ ಅಂತ ಹೇಳೋಕೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ. ವೆಲ್ಕಮ್ ಟು ಇನ್ಫೋಟ್ ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋಟ್ ನೋಡಿ. ನಮ್ಮ ಜೊತೆ ಇದ್ದಾರೆ ವಾಸುಕಿ ಅಯ್ಯಂಗಾರ್ ಅವರು. ಗ್ರೀನ್ ಮ್ಯಾನ್ ಆಫ್ ಬ್ಯಾಂಗ್ಳೂರ್ ಅಂತ ಕರಿಬೇಕು ಅವ್ರನ್ನ. I think I call myself composting consultant or a sustainability consultant. What is meant by sustainability consultant? See, there is a lot of interest in urban area now to convert their corporate company into a sustainable company. They also have a temple would like to actually become one. I think sending as little as possible to the landfill is the goal. And under sustainability there are many aspects. Rainwater harvesting, there can be many SDG goals that companies have. Waste management or solid waste management is one of them. Okay. That is where actually I work on that segment. ಸೊ ಶುರು ಆಗಿದೆ ಹೇಗೆ ಸರ್? ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಂದ ಬಂದು ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ 22 ವರ್ಷ ಕೆಲಸ ಮಾಡಿದೆ. ಮೊದಲಲ್ಲಿ ಪ್ರೋಗ್ರಾಮಿಂಗ್ ವಾಸ್ ವೆರಿ ಎಕ್ಸೈಟಿಂಗ್, ವೆರಿ ಇಂಟ್ರೆಸ್ಟಿಂಗ್, ಬಹಳ ಆಸಕ್ತಿಯಿಂದ ಮಾಡಿದಂಥ ಕೆಲಸ. ನಂತರ ಬೆಳೀತಾ ಪ್ರಾಜೆಕ್ಟ್ ಮ್ಯಾನೇಜರ್ ಆದಾಗ ವಿ ಸ್ಟಾರ್ಟ್ ಡಿಫೈನಿಂಗ್ ಪ್ರಾಸೆಸಸ್. ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಅಂತ ಪ್ರಾಸೆಸ್ ಡೆವಲಪ್ ಮಾಡೋದು, ಡಿಫೈನ್ ಮಾಡೋದು ಅನ್ನೋದು ಒಂದು ವೆರಿ ಇಂಟ್ರೆಸ್ಟಿಂಗ್ ಕಲಿತೆ ಭಾಳಷ್ಟನ್ನು. ಅದರ ನಂತರ ಐ ವೆಂಟ್ ಇನ್ ಟು ಪೀಪಲ್ ಮ್ಯಾನೇಜ್ಮೆಂಟ್, ಜನರನ್ನು ಟೀಮನ್ನು ನೋಡ್ಕೊಳ್ಳೋದು ಹೇಗೆ ಅಂತ ಅಂದು ಕಡೆಯಲ್ಲಿ ಏನಾಯಿತು, ನನ್ನ ಕೆಲಸ ಕಳ್ಕೊಂಡೆ. ಆ ಕೆಲಸ ಕಳ್ಕೊಂಡಾಗ ಏನಪ್ಪ ಮಾಡೋದು ಅಂತ ಅನ್ನೋದೇ ಒಂದು ಮೊದಲಲ್ಲಿ ದಿಗ್ಭ್ರಮೆ ಆಗಿರುತ್ತೆ. ನಂತರ ಆದದೆಲ್ಲ ಒಳಿತೆ ಆಯಿತು ಅಂತ ಅಂದ್ಕೊಂಡು ಮತ್ತು ನಾನೊಂದು 2 ವರ್ಷ ಏನು ಮಾಡೋದು ಜೀವನದಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ತಕ್ಷಣಕ್ಕೆ ಹೊಳೆಯಲ್ಲ, ಭಾಳಷ್ಟು ಐಡಿಯಾಗಳು ಬರುತ್ತೆ. ಹೋಟೆಲ್ ಶುರು ಮಾಡೋಣ ಅಂತ ಅನ್ಕೋತೀವಿ, ಲಾಂಡ್ರಿ ಬಿಸ್ನೆಸ್ ಮಾಡೋಣ ಅಂತ ಅನ್ಕೋತೀವಿ. ಈ ಐಡಿಯಾಗಳು ಅದನ್ನ ಆಮೇಲೆ ಜೊತೆಯಲ್ಲಿರೋರು ಸಹಪಾಠಿಗಳು, ಸ್ನೇಹಿತರು, ಅವ್ರ ಜೊತೆ ಎಲ್ಲನೂ ಮಾತಾಡ್ತಾ ಇರ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಕಾಲ್ ಬಂತು. ನನ್ನ ಸ್ನೇಹಿತರಾದಂಥ ರಮಣನ್ ನಟರಾಜನ್ ಅಂತ IT ಇಂಡಸ್ಟ್ರಿನವರೇನೆ ಅವರು. ಅವ್ರು ಹೇಳಿದ್ರು ನಮ್ಮ ಮನೆ ಹತ್ರ ಒಂದು, ನಾನು ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ, ಅಲ್ಲಿ ಈ ತರಹ ಒಂದು ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡೋಣ ಅಂತ ಇದ್ದೀವಿ, ಡು ಯು ವಾಂಟ್ ಟು ಜಾಯಿನ್? ಓಕೆ ಸೆಡ್ ಲೈಕ್ ಇನ್ನು ನಾನು ಬೇರೆ ಏನೂ ಮಾಡ್ತಾ ಇರಲಿಲ್ಲ. ಮತ್ತು ಈ ಪರಿಸರದ ಬಗ್ಗೆ ಕಾಳಜಿ ಅಥವಾ ಒಂದು ಕೈತೋಟ ಮನೆಯಲ್ಲಿ ಇರಬೇಕು ಅಂತ ಅನ್ನೋದೆಲ್ಲ, ಮನೆಯಲ್ಲಿ ಕೈತೋಟ ಇತ್ತು. ಹಾಗಾಗಿ ಅದರ ಬಗ್ಗೆ ಒಂದಿಷ್ಟು ಕಾಳಜಿ ಒಳಗಡೆ ಇತ್ತು. ಎಲ್ಲೋ ಈ ಕಾರ್ಪೊರೇಟ್ ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ಮರ್ತೋಗಿದ್ದೆ ಅದನ್ನು. ಅದು ಮತ್ತೆ ಆ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡೋವಂಥ ಅವಕಾಶ ಸಿಕ್ಕಿದಾಗ ಐ ಸ್ಟಾರ್ಟೆಡ್. ಬಟ್ ತಲೆ ಬುಡ ಗೊತ್ತಿರಲಿಲ್ಲ ಏನು ಮಾಡೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ. ಅದು ನಾವು ಅಂದ್ಕೊಂಡಿದ್ದು ಒಂದು ಅಪಾರ್ಟ್ಮೆಂಟಿಗೆ ಕಂಪೋಸ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು. ಮನೆಯಲ್ಲಿ ಗೊಬ್ಬರ ಮಾಡೋದು ಒಂದು ಆದರೆ ಅಪಾರ್ಟ್ಮೆಂಟಲ್ಲಿ ಮಾಡೋದಕ್ಕೆ ದೊಡ್ಡ ಜಾಸ್ತಿ ಕಸ ಇರುತ್ತೆ, ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಬೇಕಾಗಿರೋಂಥ ಸ್ಕಿಲ್ಸೇ ಬೇರೆ. ಆದರೆ ವಿ ಜಂಪ್ಡ್ ಇನ್, ಒಳಗಡೆ ಧುಮುಕಿದ್ದಾಯಿತು. ಅದರ ಬಗ್ಗೆ ಕೆಲಸ ಮಾಡ್ತಾ ಕಲ್ತ್ವಿ. 2-3 ವರ್ಷ ಮೊದಲಲ್ಲಿ ಬರೀ ಕಲ್ತಿದ್ದೇನೆ. ಆ ನಂತರ ಅದನ್ನು ಒಂದು ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲೆಲ್ಲಿ ಕಲ್ತ್ರಿ, ಹೇಗೆ ಕಲ್ತ್ರಿ? ಅದು ಸೊ ನಮ್ಮ ಮೊದಲನೇ ಪ್ರಾಜೆಕ್ಟು ಬಸವನಗುಡಿನಲ್ಲಿ ಸಾವರಿನ್ ಪಾರ್ಕ್ ಅಪಾರ್ಟ್ಮೆಂಟ್ ಅಂತ. ಅವರು ಜನ ನಮ್ಮನ್ನು ಅಲೋ ಮಾಡಿದ್ರು. ಓಕೆ ಬನ್ನಿ, ಏನೂ ಗೊತ್ತಿಲ್ಲ ಆದ್ರೂ ನಿಮ್ಗೊಂದು ಅವಕಾಶ ಕೊಡ್ತೀವಿ, ಮಾಡೋಣ ಬನ್ನಿ ಅಂತ ಒಂದು ದೊಡ್ಡ ಸಹೃದಯಗಳು ಅವರು. ಅಲ್ಲಿ ನಾವು ಶುರು ಮಾಡಿದ್ದು. ಆ ಒಂದು ಇದರ ನಿಟ್ಟಿನಲ್ಲಿ ನನಗೆ ಬೆಂಗಳೂರು ಒಂದು ಒಳ್ಳೆಯ ನಗರ. ಈ ನಗರದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದವರು ಇದ್ದಾರೆ, ಇಲ್ಲಿಯವರು ಇದ್ದಾರೆ. ಇಲ್ಲಿ ಆಗಲೇ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಕಸದಲ್ಲಿ ಕೆಲಸ ಮಾಡ್ತಿದ್ದಂಥವರು ಭಾಳಷ್ಟು ಜನ ಇದ್ದರು. ಅವರು ಯಾವುದೇ ಒಬ್ಬ ಹೊಸಬ ಬಂದಿದ್ದಾನೆ ಅಂತಂದರೆ ಅವರನ್ನು ಒಪ್ಕೊಂಡು ವೆಲ್ಕಮ್ ಮಾಡಿ ನಮಗೇನು ಗೊತ್ತಿದೆ ಇದುವರೆಗೂ ಅದನ್ನು ನಾವು ಹೇಳ್ಕೊಡ್ತೀವಿ, ನಿನಗೂ ಒಂದು ಉತ್ತೇಜನ ಕೊಡ್ತೀವಿ ಅನ್ನೋವಂಥ ನಗರ ನಮ್ಮ ಬೆಂಗಳೂರು ನಗರ.
ಅದನ್ನು ಏನು ಮಾಡಿದ್ದಾರೆ, ಕೆಲವೊಂದು ಜನ ಹೇಳ್ತಾರೆ ಗಾರ್ಬೇಜ್ ಸಿಟಿ ಅಂತಾರೆ, ಅಥವಾ ಬರೀ ಸಾಫ್ಟ್ವೇರ್ ಇಂಡಸ್ಟ್ರಿ ಅಂತಾರೆ. ಬಟ್ ಆದರೆ ಇನ್ನೊಂದು ಮುಖ ಇರೋದು ಸಸ್ಟೈನಬಲ್ ಪ್ರಾಕ್ಟೀಸಸಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡಲಿಕ್ಕೆ ಬೆಂಗಳೂರು ಒಂದು ಉತ್ತಮ ನಗರ. ಇದು ನನಗೆ ಯಾವಾಗ ಗೊತ್ತಾಯಿತು ಅಂದರೆ, ನಾವು ಬೇರೆ ಬೇರೆ ನಗರಗಳಿಗೆ ಹೋಗಿ ನೋಡಿದಾಗ ಅಲ್ಲಿ ನಾನು ಚೈನಾಗೆ ಹೋಗಿದ್ದೆ ಕೋವಿಡ್ಗೆ ಮುಂಚೆ. ಆಗ ಒಂದು ಕಾನ್ಫರೆನ್ಸಲ್ಲಿ 4 ಜನ ಪ್ರೊಫೆಸರ್ಗಳು ಬೇರೆ ಬೇರೆ ದಿಕ್ಕಿನಿಂದ ಬಂದು ಬೆಂಗಳೂರು ಮಾಡೆಲ್ ಬಗ್ಗೆ ಮಾತಾಡ್ತಿದ್ದಾರೆ. ಆಗ ನನಗೆ ಅನಿಸಿದ್ದು, ನಮ್ಮ ನಗರದಲ್ಲಿ ಕೂಡ ಇಷ್ಟು ಒಳ್ಳೆ ಕೆಲಸ ನಡೀತಾ ಇದೆ. ನಾವು ಯೂಶಲಿ ಹೊರಗಡೆ ಪ್ರಪಂಚಕ್ಕೆ ನಾವು ತೋರಿಸ್ಕೊಂಡಾಗ ಗಾರ್ಡನ್ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಮಾಡಿಟ್ಟಿದ್ದೀವಿ ಅನ್ನೋದೇ ನಮಗೆ ಕಾನ್ಸೆಪ್ಟಲ್ಲಿರೋದು. ಹೌದು. ಸೊ ಬೆಸ್ಟ್ ಪ್ರಾಕ್ಟೀಸಸ್ ಬೇರೆ ದೇಶಗಳಲ್ಲಿ ನಮ್ಮ ಬೆಂಗಳೂರು ಬಗ್ಗೆ ಜನ ಮಾತಾಡ್ತಾರೆ ಅಂದರೆ ಅದು ಒಂದು ಹೆಮ್ಮೆಯ ವಿಷಯ. ಅದರಲ್ಲಿ ಆಗ ನಾವು ಇನ್ನೊಂದಷ್ಟು ಪ್ರೋತ್ಸಾಹ ಸಿಕ್ತು, ನಾವು ಇನ್ನೊಂದಷ್ಟು ಕೆಲಸ ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಡಿಸೆಂಟ್ರಲೈಸ್ಡ್ ವೇ ಆಫ್ ಮ್ಯಾನೇಜಿಂಗ್ ವೇಸ್ಟ್ ಅನ್ನೋದು ಒಂದು ತುಂಬ ಒಳ್ಳೆ ಪ್ರಾಕ್ಟೀಸು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ಅಂತ 2009ರಲ್ಲಿ ಶುರುವಾದಂಥ ಒಂದು ಟ್ರಸ್ಟು ಬೆಳೀತಾ ಬಂದು ಇಟ್ ಈಸ್ ದಿ ಮದರ್ ಆಫ್ ಆಲ್ ದಿ ಆರ್ಗನೈಸೇಷನ್ಸ್. ಅಲ್ಲಿ ನಾನು ಅದರೊಳಗಡೆ ಸೇರಿಕೊಂಡು ಈ ಒಂದು ಕೆಲಸ ಮಾಡ್ತಾ ಬಂದಿದ್ದೀನಿ. ಸೊ SWMRT 2009 ಶುರುವಾದಂಥ ಸಂಸ್ಥೆ. ನಾನು ಸೇರಿದ್ದು 2018ರಲ್ಲಿ ಒಬ್ಬ ವಾಲಂಟಿಯರ್ ಆಗಿ ಆ ಸಂಸ್ಥೆಯಲ್ಲಿ ಸೇರಿಕೊಂಡೆ. ಬಟ್ ಅದಕ್ಕೂ ಮುಂಚೆನೇ ಮೆಂಬರ್ಸು, ಟ್ರಸ್ಟೀಸು ಎಲ್ಲರೂ ಪರಿಚಯ ಇದ್ದರು. ಅವರೆಲ್ಲನೂ ನಮಗೆ ಪ್ರೋತ್ಸಾಹ ಕೊಡೋರು. 2 ಪ್ರಾಜೆಕ್ಟು, ಒಂದು ಬೀದಿನಲ್ಲಿ ಗೊಬ್ಬರ ಮಾಡೋದು, ಒಂದು ಮೆಶ್ ಕಂಪೋಸ್ಟರ್ಸ್ನ ಇಡೋದು ಅನ್ನೋದ್ರ ಬಗ್ಗೆ ನಾನು ಕೆಲಸ ಮಾಡಿದ್ದೆ ಸ್ವಲ್ಪ. ನಂತರ ಇನ್ನೊಂದು ಗ್ರೀನ್ ಟೆಂಪಲ್ಸ್. ಆಗಲೇ ಮೊದಲಿಗೆ ಹೇಳ್ದಂಗೆ ದೇವಸ್ಥಾನಗಳಲ್ಲಿ ಅವರ ಗಾರ್ಬೇಜನ್ನು ಅವರೇ ನೋಡ್ಕೊಳ್ಳೋದು, ಕಸನ ಅವರೇ ನೋಡ್ಕೊಳ್ಳೋದ್ರಲ್ಲಿ ಕೆಲಸ ಮಾಡಿದ್ದು. ಇದೆರಡು ಕಾರ್ಯಕ್ರಮಗಳ ಮೂಲಕ ನಾನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಸೊ ಈಗ ವೇಸ್ಟ್ ಕಂಪೋಸ್ಟಿಂಗ್ ಅಂತ ಬಂದಾಗ, ನಾವು ವೇಸ್ಟ್ ಸೆಗ್ರಿಗೇಷನ್ ಅಂತ ಬಂದಾಗ ಇತ್ತೀಚೆಗೆ ನಾವು ತುಂಬ ಪ್ರಚಾರತೆಗೆ ತೊಗೊಂಬಂದಿವಿ. ಡ್ರೈ ವೇಸ್ಟ್ ಒಂದು ಕಡೆ ಹಾಕಬೇಕು, ವೆಟ್ ವೇಸ್ಟ್ನ ಸೆಪ್ರೇಟಾಗಿ ಕೊಡಬೇಕು. ಬಟ್ SWMRT ನಿಮ್ಮ ಹಂತದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಿಮ್ಮ ಮನೇಲಿ ಜನ್ರೇಟ್ ಆಗುವಂಥ ವೆಟ್ ವೇಸ್ಟ್ನ ನೀವೇ ಕಾಂಪೋಸ್ಟ್ ಮಾಡಿ ಅಂತ ಹೇಳ್ತೀರಾ. ಸೊ ಎಷ್ಟು ಸಮಯ ಬೇಕಾಗುತ್ತೆ ಒಬ್ಬರು ಮನೇಲಿ ಕಾಂಪೋಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ? ಆಮೇಲೆ ಏನು ಎಫರ್ಟ್ ಬೇಕಾಗುತ್ತೆ? ಸೊ ಪ್ರತಿದಿನ ಬೇಕಾಗೋದು 2 ನಿಮಿಷ. ಹಸಿ ಕಸನ ಅದಕ್ಕೆ ಸಮ ಪ್ರಮಾಣದಲ್ಲಿ ನೀರನ್ನು ಹೀರುವಂಥ ಪದಾರ್ಥಗಳನ್ನು ಬೆರೆಸ್ಬಿಟ್ಟು ಅದರಲ್ಲಿ ನಮ್ಮ ಮನೆಯ ಕಂಪೋಸ್ಟ್ ಬಿನ್ನಿಗೆ ಹಾಕೋದಕ್ಕೆ ಬೇಕಾಗಿರೋದು 2 ನಿಮಿಷ. ಆದರೆ ಗೊಬ್ಬರ ತಯಾರಾದ ಮೇಲೆ ಅದನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಬೇಕಾಗ್ಬೋದು, 1 ತಿಂಗಳಿಗೆ ಒಂದು ಸರ್ತಿ ಅಂತ ಇಟ್ಕೊಳ್ಳೋಣ. ಅಷ್ಟೇ, ಸಮಯ ಜಾಸ್ತಿ ಬೇಕಾಗಲ್ಲ. ಮತ್ತು ಈ ಮನೆಯಲ್ಲೇ ಗೊಬ್ಬರ ಮಾಡೋದು ಯಾಕೆ ಉತ್ತಮ ಅಂತಂದರೆ, ನಾವು ಜನರೇಟ್ ಮಾಡೋದು 60-65% ಹಸಿ ಕಸ ಇಂಡಿಯಾದಲ್ಲಿ. ಇದನ್ನು ನಾವು ಒಂದು ಟಿಪ್ಪರ್ ಗಾಡಿಗೆ ಹಾಕಿ, ಆ ಟಿಪ್ಪರ್ ಗಾಡಿಯಿಂದ ಕಾಂಪ್ಯಾಕ್ಟರ್ ಗಾಡಿಗೆ ಹಾಕಿ, ಅದು 15-25 ಕಿಲೋಮೀಟ್ರ್ ದೂರದ ತನಕ ಹೋಗಿ ಲ್ಯಾಂಡ್ ಫಿಲ್ಲಲ್ಲಿ ಹಾಕೋದಕ್ಕೆ ಎಷ್ಟೊಂದು ಡೀಸೆಲ್ ಉರಿಯುತ್ತೆ, ಬರ್ನ್ ಆಗುತ್ತೆ. ಪರಿಸರ ಮಾಲಿನ್ಯ ಆಗೋದು ಡೀಸೆಲ್ ಬರ್ನಿಂಗಿಂದ. ಆಮೇಲೆ ಲ್ಯಾಂಡ್ ಫಿಲ್ ಇದೆ ಅಂದರೆ ಅದ್ರಿಂದ 3-4 ಕಿಲೋಮೀಟ್ರ್ವರೆಗೂ ನಮಗೆ ಆ ಸ್ಮೆಲ್ನ ತಡೆಯೋಕ್ಕಾಗಲ್ಲ. ಮಸ್ಕಿಟೋ ಅಂದರೆ ಬೇರೆ ಬೇರೆ ರೀತಿಯ ಇಶ್ಯೂಗಳಿರುತ್ತೆ. ಸೊ ನಾವು ಲ್ಯಾಂಡ್ ಫಿಲ್ಸ್ನ ಕಡಿಮೆ ಮಾಡುವಂಥ ಪ್ರಯತ್ನ ಇದರಲ್ಲಿ ಮಾಡ್ತಾ ಇದ್ದೀವಿ. ಸೊ ಈಗ ನಮ್ಮ ಮನೆಯಲ್ಲಿ ಇವಾಗ ಮೆಜಾರಿಟಿ ಆಫ್ ದ ವುಮೆನ್ ಆರ್ ವರ್ಕಿಂಗ್. ಸೊ ವರ್ಕಿಂಗ್ ವುಮೆನ್ಗೆ ನೀವು ಹೌ ಡು ಯು ಎನ್ಕರೇಜ್ ಟು ಡೂ ಕಾಂಪೋಸ್ಟಿಂಗ್ ಎಟ್ ಹೋಮ್? ಸೊ ಈ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರೋದು 95% ಆರ್ ವುಮೆನ್ ಇನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಬಿಕಾಸ್ ಐ ಥಿಂಕ್ ಪರಿಸರ ಸಂರಕ್ಷಣೆ ಆಗಲಿ ಅಥವಾ ನಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಕಳಕಳಿ ಹೆಚ್ಚಿಗೆ ತಾಯಂದಿರಿಗೆ ಇರುತ್ತೆ. ಹಾಗಾಗಿ ಇರಬಹುದು ತುಂಬ ಜನ ಹೆಂಗಸರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾಳಜಿನೇ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಮಾಡಬೇಕಾಗಿರೋದು ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ಮಕ್ಕಳ ಆರೋಗ್ಯಕ್ಕೋಸ್ಕರ, ಬೇರೆಯವ್ರಿಗೋಸ್ಕರಲ್ಲ. ಭೂಮಿ ತಾಯಿನ ನಾವು ಕಾಪಾಡಬೇಕಾಗಿಲ್ಲ. ಭೂಮಿ ತಾಯಿಗೆ ಗೊತ್ತು ಯಾವತ್ತು ನಮ್ಮನ್ನೆಲ್ಲನೂ ಫುಲ್ಲು ಕಳಿಸ್ಬಿಡ್ಬೇಕು ಅಂದರೆ ಒಂದೇ ಸರ್ತಿ ಒಂದು ಫ್ಲಡ್ ಬರುತ್ತೆ, ಒಂದು ಭೂಕಂಪ ಬರುತ್ತೆ, ಈ ಥರ ಇರುತ್ತೆ. ಅಥವಾ ಪರಿಸರಕ್ಕೆ ಕೂಡ ನಾವು ಸಂರಕ್ಷಣೆ ಮಾಡಬೇಕಾಗಿಲ್ಲ, ನಮ್ಮನ್ನು ನಾವು ಕಾಪಾಡ್ಕೋಬೇಕಾಗಿದೆ, ನಮ್ಮ ಆರೋಗ್ಯನ. ಆ ನಿಟ್ಟಿನಲ್ಲಿ ಕಸವನ್ನು 3 ಭಾಗವಾಗಿ ವಿಂಗಡಣೆ ಮಾಡಬೇಕು.
ವಿಂಗಡಣೆ ಮಾಡಿದಂಥ ಕಸವನ್ನು, ಹಸಿ ಕಸವನ್ನು ಗೊಬ್ಬರವಾಗಿ ಮನೆಯಲ್ಲೇ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಕಮ್ಯುನಿಟಿ ಲೆವೆಲ್ ಅಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ಮತ್ತು ಇನ್ಸ್ಟಿಟ್ಯೂಷನ್ಸಲ್ಲಿ ಈ ಥರ ದೇವಸ್ಥಾನಗಳಲ್ಲಿ ಮಾಡ್ಬೋದು. ಮೂರನೇದು ವಾರ್ಡ್ ಲೆವೆಲಲ್ಲಿ ಕೂಡ ಮಾಡ್ಬೋದು. ಅದೇ ನಾವೀಗ ಕೂತಿರುವಂತಹ ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರ. ಸೊ ಇದು ವಾರ್ಡ್ ಲೆವೆಲ್ನಲ್ಲಿ ಕಂಪೋಸ್ಟಿಂಗ್ ನಡೆಯುವಂಥ ಜಾಗ. ಸೊ ಸ್ವಚ್ಛಗ್ರಹ ಕಲಿಕಾ ಕೇಂದ್ರಕ್ಕೆ ನಾಂದಿ ಹಾಡಿದ್ದು ಹೇಗೆ? ಸ್ವಚ್ಛಾಗ್ರಹ ಅನ್ನೋದು ಒಂದು ಮೂಮೆಂಟ್. 10 ವರ್ಷಗಳ ಹಿಂದೆ ಶುರುವಾದಂತಹ ಮೂಮೆಂಟಲ್ಲಿ ಬೆಂಗಳೂರಿನಲ್ಲಿ ಆದಷ್ಟು ಮನೆಗಳಲ್ಲಿ ಅವರವರೇ ಗೊಬ್ಬರ ಮಾಡಿದ್ದನ್ನು ಉಪಯೋಗಿಸ್ಕೊಂಡು ತಮ್ಮ ಕೆಮಿಕಲ್ ಫ್ರೀ ಆ್ಯಂಡ್ ಸೇಫ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಅಂದರೆ ಆರ್ಗ್ಯಾನಿಕಲಿ ಗ್ರೋನ್ ವೆಜಿಟೇಬಲ್ಸ್ ಆ್ಯಂಡ್ ಗ್ರೀನ್ಸನ್ನು ಬೆಳೆದು ತಿಂದು ಆರೋಗ್ಯದಿಂದ ಇರಿ ಅಂತ ಅನ್ನೋದು ಸ್ವಚ್ಛಾಗ್ರಹದ ಉದ್ದೇಶ. ಈ ಸ್ವಚ್ಛಾಗ್ರಹದ ಈ ಮೂಮೆಂಟ್ ಮಾಡಿದ್ಮೇಲೆ ನಾವು ತುಂಬ ಶಾಲೆಗಳಿಗೆ, ಕಾರ್ಪೊರೇಟ್ಗಳಿಗೆ ಎಲ್ಲದಕ್ಕೂ ಹೋಗ್ತಾ ಇದ್ವಿ. ಆಗ ಈ ಒಂದು ಐಡಿಯಾ ಬಂತು HSR ಸಿಟಿಸನ್ ಫೋರಮ್ನವ್ರಿಗೆ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ನವ್ರಿಗೆ, ಒಂದು ಪಾರ್ಕು ನಮಗೆ ಅಂತ ಒಂದು ಪಾರ್ಕನ್ನು ಅಲೋಕೇಟ್ ಮಾಡಿದ್ರೆ ಅದರಲ್ಲಿ ನಾವು ಈ ತರಹದ ಒಂದು ಕಲಿಕಾ ಕೇಂದ್ರ ಶುರು ಮಾಡೋಣ ಅಂತ ಒಂದು ಐಡಿಯಾ ಬಂತು. ಆಬ್ವಿಯಸ್ಲಿ ಆಗ ಅವರಿಬ್ಬರು ಎಲ್ಲರೂ ಒಟ್ಟಿಗೆ ಹೋಗಿ MLA ಸರ್ನ ಮೀಟ್ ಮಾಡಿದ್ರು. MLA ಸರ್ ಅವರೇನೆ ಹೇಳಿದ್ರು, ಇಲ್ಲೊಂದು ಪಾರ್ಕ್ ಇದೆ, ಈ ಪಾರ್ಕಲ್ಲಿ ಸುತ್ತಮುತ್ತ ಸ್ಟಾಮ್ ವಾಟರ್ ಡ್ರೈನು, ಪೆಟ್ರೋಲ್ ಬಂಕು ಎಲ್ಲ ಇದೆ, ಅದರಿಂದ ಇದು ಚೆನ್ನಾಗಿ ಸೂಕ್ತವಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಗಿಡಗಳೆಲ್ಲನೂ ಇಷ್ಟಿಷ್ಟು ಇತ್ತು, ಕನ್ಸ್ಟ್ರಕ್ಷನ್ ಡೆಬ್ರಿ ಅನ್ನೋದು ತುಂಬಿಕೊಂಡಿತ್ತು. ಅಂತಹ ಒಂದು ಕನ್ಸ್ಟ್ರಕ್ಷನ್ ಡೆಬ್ರಿ ತುಂಬಿರುವಂತಹ ಪಾರ್ಕನ್ನು ಬದಲಾಯಿಸಿ ಈಗ ಒಂದು ಸಸ್ಯ ಕಾಶಿಯನ್ನಾಗಿ ಮಾಡಿದ್ರು. ಸೊ ಏನೇನು ಆ್ಯಕ್ಟಿವಿಟೀಸ್ ನಡೀತದೆ ಸರ್ ಇಲ್ಲಿ? ಇಲ್ಲಿ ಪ್ರತಿ ಶನಿವಾರ ಭಾನುವಾರ ವಾಲಂಟಿಯರಿಂಗ್ ಡೇ ನಡೆಯುತ್ತೆ. ಸಾಕಷ್ಟು ಜನ ಕಾಲೇಜ್ ಸ್ಟೂಡೆಂಟ್ಸು, ಸ್ಕೂಲ್ ಚಿಲ್ಡ್ರನ್ನು ಮತ್ತು ಕಾರ್ಪೊರೇಟ್ ಎಂಪ್ಲಾಯೀಸು, ಬಹಳಷ್ಟು ಮುನ್ಸಿಪಾಲ್ಟಿಗಳು ಬರ್ತಾರೆ. ಮುನ್ಸಿಪಾಲ್ಟೀಸ್ ಫ್ರಮ್ ಡಿಫ್ರೆಂಟ್ ಸಿಟೀಸ್ ಆಫ್ ಬ್ಯಾಂಗ್ಳೂರ್ ಟೌನ್ಸ್, ಮತ್ತು ಪಂಚಾಯತಿನವರು ಬರ್ತಾರೆ. ಮತ್ತು ನಮ್ಮ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ, ಮತ್ತು ದೇಶದ ಹೊರಗೆ ಅಂದರೆ ಪರದೇಶದಿಂದ ಜನಗಳು ಬರುವಂತಹ ಹೆಮ್ಮೆಯ ಒಂದು ಸೆಂಟರ್ ಅಂದರೆ ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರ. ಯಾಕಂದರೆ ಈ ಕಲಿಕಾ ಕೇಂದ್ರ 7 ವರ್ಷದಿಂದ ಉದ್ಘಾಟನೆ ಆದಾಗ ಬೆಂಗಳೂರಿನ ನಾರ್ತಲ್ಲಿ ಒಂದು, ವೆಸ್ಟಲ್ಲಿ ಸೌತಲ್ಲಿ ಅಂತ ಮಾತುಕತೆ ಆಗಿತ್ತು. ಇದುವರೆಗೂ ಒಂದು ಆಗಿಲ್ಲ. ಇದರ ಮೇಲೆ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಇರಬೇಕು ಅಂತ ಅನ್ನೋದರಲ್ಲಿ ಈಗ ತುಮಕೂರಲ್ಲಿ ಮತ್ತು ದಾವಣಗೆರೆಯಲ್ಲಿ ಅದರ ಬಗ್ಗೆ ಪ್ರಯತ್ನ ಮಾಡಲಾಗಿದೆ. ಆದರೆ ತುಂಬ ಚೆನ್ನಾಗಿ ಸಕ್ಸಸ್ಫುಲಿ ನಡೀತಾ ಇರೋದು, ಯಶಸ್ವಿಯಾಗಿ ನಡೀತಾ ಇರೋ ಸೆಂಟರ್ ಅಂದರೆ HSR ಲೇಔಟಲ್ಲಿರೋದು. ಸೊ ಬೆಂಗಳೂರಿನಲ್ಲಿ ಈ ಥರದೊಂದು ಹೆಮ್ಮೆ ಜಾಗ ಇದೆ ಅಂತ ತಿಳ್ಕೊಳ್ಳೋದು ನಮಗೆ, ಬಿಕಾಸ್ ವೀಕೆಂಡ್ ಆದರೆ ಯಾವ್ದಾದ್ರು ಮಾಲ್ಗೆ ಹೋಗಬೇಕು, ಯಾವ್ದಾದ್ರು ಸಿನಿಮಾಗೆ ಹೋಗಬೇಕು, ಯಾವ್ದಾದ್ರು ರೆಸಾರ್ಟಿಗೆ ಹೋಗಬೇಕು, ನಾವು ಆ ದಿನಾನ ಕ್ವಾಲಿಟಿಯಾಗಿ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಬಟ್ ಈ ಥರದ್ದು ಒಂದು ಜಾಗ ಇದೆ, ಇಲ್ಲಿ ನಾವು ವೇಸ್ಟ್ನ ಬೇರೆ ಬೇರೆ ಲೆವೆಲಲ್ಲಿ ಸೆಗ್ರಿಗೇಟ್ ಮಾಡಿ ಅದನ್ನು ಲ್ಯಾಂಡ್ ಫಿಲ್ಗೆ ಹೋಗೋದನ್ನು ತಡೆಗಟ್ಟುವಂಥ ಪ್ರಯತ್ನಗಳು ಆಗ್ತಾ ಇದೆ. ಇಟ್ ಈಸ್ ಬೋತ್ ಲರ್ನಿಂಗ್ ಆ್ಯಂಡ್ ಎಂಜಾಯ್ಮೆಂಟ್. ಕರೆಕ್ಟ್. ಸೊ ಲರ್ನಿಂಗ್ ಅಂತ ಬಂದಾಗ ಯಾವ ವಯಸ್ಸಿನವ್ರು ಬಂದಿಲ್ಲಿ ಕಲ್ತ್ಕೋಬೇಕು ಅಂತ ನೀವು ಹೇಳ್ತೀರಾ ಸರ್? ಎಲ್ಲರೂ ಬರಬೇಕು, ಎಲ್ಲ ಏಜ್ ಗ್ರೂಪ್ನವರು. ಯಾಕಂದರೆ ದೇರ್ ಈಸ್ ಎ ಜನ್ರೇಷನ್, 2 ಜನ್ರೇಷನ್ ಜನಗಳು, ನನ್ನ ಜನ್ರೇಷನ್ನು, ನನಗಿಂತ ಮುಂಚಿನ ಜನ್ರೇಷನ್ನು, 2 ಜನ್ರೇಷನ್ನು ಸಾಕಷ್ಟು ಪ್ಲಾಸ್ಟಿಕ್ಕು, ಏಕಬಳಕೆ ಪ್ಲಾಸ್ಟಿಕ್ಕು ಕಸ ಉತ್ಪಾದನೆ ಮಾಡಿ ನಾವು ಬಿಸಾಕ್ತಾ ಬಂದಿದ್ದೀವಿ. ದೇರ್ ಈಸ್ ವಿ ಬಾರೋ ದಿಸ್ ಪ್ಲ್ಯಾನೆಟ್ ಫ್ರಮ್ ದಿ ಫ್ಯೂಚರ್ ಜನ್ರೇಷನ್. ನಮ್ಮ ಭೂಮಿಯನ್ನು ಆ ಒಂದು ಇದನ್ನು ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು. ಸೊ ಇದು ಬರೀ ಮಕ್ಕಳಿಗೆ ಹೇಳ್ಕೊಡಿ, ಅವರೇ ಮುಂದಿನ ಪ್ರಜೆಗಳು ಅಂತ ಹೇಳುವಂತಹ ಭಾಳಷ್ಟು ಪ್ರೊಫೆಸರ್ಗಳು, ಪ್ರಿನ್ಸಿಪಾಲುಗಳು, ಮ್ಯಾನೇಜ್ಮೆಂಟ್ ಕಮಿಟಿಯವರು ಬರ್ತಾರೆ. ನಾನು ಹೇಳೋದು ಮಕ್ಕಳಿಗೆ ಅಂತ ಹೇಳ್ಕೊಡ್ತಾ ಇಲ್ಲಿ ನೋಡಿದ್ರೆ ನಾವು ಕೂತ್ಕೊಂಡು ಬಿಸ್ಲೇರಿ ಮಿನರಲ್ ವಾಟರ್ ಬಾಟಲಲ್ಲಿ ನೀರು ಕುಡಿಯೋದು, ಪೇಪರ್ ಕಪ್ಪಲ್ಲಿ ಕಾಫಿ ಕುಡಿಯೋದು, ಕಸ ಉತ್ಪಾದನೆ ಮಾಡಿ ಬಿಸಾಕ್ತಾ ಇರೋದು, ಈ ಪ್ರಪಂಚ ಇರೋದು ಹೀಗೇನೆ ಅಂತ ಅಂದ್ಕೊಂಡು ಇರಬಾರ್ದು. ವಾಸುಕಿ ಸರ್ನ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವರು ಎಲ್ಲೋದ್ರೂ ಅವ್ರು ಒಂದು ಬ್ಯಾಗ್ ಕ್ಯಾರಿ ಮಾಡೋರು. ಆ ಬ್ಯಾಗ್ನಲ್ಲಿ ಒಂದು ಸ್ಟೀಲ್ ಪ್ಲೇಟ್ ಇರ್ತಿತ್ತು, ಒಂದು ಸ್ಟೀಲ್ ಲೋಟ ಇರ್ತಿತ್ತು. ಯಾರಾದರೂ ಪೇಪರ್ ಕಪ್ಪಲ್ಲಿ ಕಾಫಿ ಕೊಡ್ತೀನಿ ಅಂದರೆ, ಇಲ್ಲ ನನ್ನ ಹತ್ರ ಗ್ಲಾಸ್ ಇದೆ, ನನಗೆ ಅದರಲ್ಲೇ ಹಾಕ್ಕೊಡಿ, ಐ ಡೋಂಟ್ ವಾಂಟ್ ಟು ಡ್ರಿಂಕ್ ಇನ್ ಪ್ಲಾಸ್ಟಿಕ್ ಕಪ್ಸ್ ಅಂತ ಹೇಳೋರು. ದಟ್ ಈಸ್ ದಿ ಮೂಮೆಂಟ್ ಹಿ ಸ್ಟಾರ್ಟೆಡ್ ವಿತ್. ರೈಟ್. ಸೊ ಈ ಒಂದು ಕಲಿಕಾ ಕೇಂದ್ರಕ್ಕೆ ಎಲ್ಲ ಏಜ್ ಗ್ರೂಪ್ನವರು ಬರ್ತಾರೆ. ಯಾರ್ಯಾರಿಗೆ
ಪ್ರಕೃತಿಯ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇದೆ, ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ಅವರು ಬಂದುಬಿಟ್ಟು ಇಲ್ಲಿ ವಾಲಂಟಿಯರಿಂಗ್ ಡೇ ಅಂತ ನಡೆಯುತ್ತೆ ಶನಿವಾರ ಭಾನುವಾರ. ಇಲ್ಲಿ ಆ್ಯಕ್ಟಿವಿಟೀಸ್ ಇರೋದು ಗೊಬ್ಬರ ಹಾರ್ವೆಸ್ಟ್ ಮಾಡೋದಕ್ಕೆ ಮತ್ತು ಗೊಬ್ಬರನ ಜರಡಿ ಆಡೋದಕ್ಕೆ. ಮಣ್ಣು ಮುಟ್ಟಬೇಕಾಗಿದೆ ಈಗ. ಮಣ್ಣು ಜೊತೆಗೆ ನಾವೇ ತಯಾರು ಮಾಡಿದಂತಹ ಒಳ್ಳೆ ಗೊಬ್ಬರನ, ಅಂದರೆ ಗಿಡಗಳಿಗೆ ಬೆಳೆಯೋದಕ್ಕೆ ಉಪಯೋಗ ಆಗುವಂತಹ ಗೊಬ್ಬರನ ಬೆರೆಸ್ಬಿಟ್ಟು ಅದರಲ್ಲಿ ಒಂದಿಷ್ಟು ಬೀಜ ಸಸಿ ನೆಟ್ಟು ನಮ್ಮ ತರಕಾರಿ, ನಮ್ಮ ಸೊಪ್ಪು, ನಮ್ಮ ಪೂಜೆಗೆ ಬೇಕಾಗಿರೋಂಥ ಹೂವುಗಳನ್ನು ಬೆಳೆಯೋದ್ರಲ್ಲಿ ಬಹಳ ಸಂತೋಷ ಇದೆ. ಅದನ್ನು ಹೇಳ್ಕೊಡ್ತೀವಿ. ಸೊ ಎಷ್ಟು ದಿನ ಬೇಕಾಗುತ್ತೆ ಸರ್ ಇವಾಗ ಯಾರು ಇಲ್ಲಿ ಬಂದರು ಅಂದರೆ ಒಂದು ಕಾಂಪೋಸ್ಟಿಂಗ್ ಕಲಿಯೋದಕ್ಕಾಗಲಿ ಅಥವಾ ವೇಸ್ಟ್ ಸೆಗ್ರಿಗೇಷನ್ ಕಲಿಯೋದಕ್ಕಾಗಲಿ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ? 2 ಥರದ ಪ್ರೋಗ್ರಾಮ್ಸ್ ಇದೆ. ಒಂದು 90 ಮಿನಿಟ್ಸ್ ಒಂದು ಟೂರು, ಇನ್ನೊಂದು 3 ರಿಂದ 4 ಗಂಟೆ ಕಾಲ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಸೆಂಟರ್ ಅಂತ ಅಂದ್ಬಿಟ್ಟು. ಅಂದರೆ ಇಲ್ಲಿ ಬಂದು ನಾವು ಕಸನ ಮತ್ತು ಸೆಗ್ರಿಗೇಟ್ ಮಾಡಬೇಕು. ಅಂದರೆ ಒಣ ಎಲೆಯ ಗುಡ್ಡೆ ರಾಶಿಯಲ್ಲಿ ಪ್ಲಾಸ್ಟಿಕ್ಗಳನ್ನು ತೆಗಿಬೇಕಾದಂಥ ಕೆಲಸ ಆ್ಯಕ್ಟಿವಿಟಿ ಇರುತ್ತೆ. ಗೊಬ್ಬರನ ಹಾರ್ವೆಸ್ಟ್ ಮಾಡೋದು, ಗೊಬ್ಬರ ಸೀವಿಂಗ್ ಮಾಡೋದು, ಈ ಥರದ ಆ್ಯಕ್ಟಿವಿಟಿಗಳೆಲ್ಲ ಇರುತ್ತಲ್ಲ, ಇದೆಲ್ಲನೂ ಮಾಡೋದಕ್ಕೆ ಅವಕಾಶ ಇರುವಂತಹ ಸೆಂಟರು ಇದೊಂದೇ. ಈಗಿನ ನೀವು ಸಿವಿಲ್ ಇಂಜಿನಿಯರಿಂಗ್ ತೊಗೊಳ್ಳಿ, ಮೆಕ್ಯಾನಿಕಲ್ಲು, ಕಂಪ್ಯೂಟರ್ ಸೈನ್ಸು, ಈವನ್ ಯಾವುದೇ ಒಂದು ಕಾಲೇಜಲ್ಲಿ ಒಂದು ಅಸೈನ್ಮೆಂಟ್ ಕೊಡ್ತಾ ಇದ್ದಾರೆ, ಹೋಗಿಬಿಟ್ಟು ಒಂದು ಅಸೈನ್ಮೆಂಟ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಅದನ್ನು ಕಲೀಲಿಕ್ಕೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬರೋದೇನೆ ಕಲಿಕಾ ಕೇಂದ್ರ, ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರ. ಆ್ಯಂಡ್ ಬೇರೆ ಬೇರೆ ಊರುಗಳಿಂದ ಇಂಜಿನಿಯರಿಂಗ್, ಗುಬ್ಬಿ ಇಂಜಿನಿಯರಿಂಗ್ ಕಾಲೇಜಿಂದ ಬರ್ತಾರೆ, ಬಳ್ಳಾರಿ ಕಡೆಯಿಂದ ಬರ್ತಾರೆ. ಯಾಕಂದರೆ ಬೆಂಗಳೂರಲ್ಲಿ ಈ ಥರದ ಒಂದು ಸೆಂಟರ್ ಇರೋದು ಇಲ್ಲೇ. ಸೊ ಈಗ ಸ್ವಚ್ಛಗ್ರಹ ಕಲಿಕಾ ಕೇಂದ್ರ 10 ವರ್ಷದಿಂದ ನಿಮಗೆ ಒಂದು ಕಲಿಕೆ ಕೇಂದ್ರ ಆಗಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಸೊ 10 ವರ್ಷ ಹಿಂದೆ ಇದ್ದಿದ್ದಕ್ಕೂ ಇವತ್ತು ಇದಿರೋದಕ್ಕೂ ಏನು ವ್ಯತ್ಯಾಸ ಇದೆ? ನಮ್ಮ ಒಂದು ಸಿವಿಕ್ ಆರ್ಗನೈಸೇಷನ್ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ. ನಾವು ನೋಡ್ದಂಗೆ ಇಟ್ ಈಸ್ ಈಸಿ ಟು ಬ್ಲೇಮ್ ಬೇರೆ ಅವ್ರನ್ನ, ಅದು ಕೆಲಸ ಮಾಡ್ತಿಲ್ಲ, ಇದು ಕೆಲಸ ಮಾಡ್ತಾ ಇಲ್ಲ, ಪೊಲಿಟಿಷಿಯನ್ಸು ಹಾಗೆ, ಆಮೇಲೆ ಆ ಥರ ಮಾತಾಡಿಕೊಂಡು ಕೂತಿದ್ರೆ ಪ್ರಯೋಜನ ಇಲ್ಲ. ವಿ ನೀಡ್ ಟು ಆ್ಯಕ್ಟ್. ನಾವು ಒಂದು ಇದನ್ನು ನಾವು ಬದಲಾಗಬೇಕು, ಆಮೇಲೆ ಬದಲಾಯಿಸಬೇಕು. ಹಾಗೆ ಸಂಸ್ಥೆ ಕೂಡ ಅಷ್ಟೇ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2010ರಲ್ಲಿ ಇದ್ದ ಒಂದು ಯಾವ ರೀತಿಯಲ್ಲಿ ಕಸನ ಕಲೆಕ್ಟ್ ಮಾಡ್ತಿತ್ತು, ಈಗ ಹೇಗೆ ಕಲೆಕ್ಟ್ ಮಾಡಿರೋದು, ಇದರಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಇದೆ. ಅದು ಏನು ಅಂತಂದರೆ 2 ವೇ ಸೆಗ್ರಿಗೇಷನ್ ಇದ್ದಿದ್ದು ಈಗ ಸಾಕಷ್ಟು ಕಡೆ 3 ವೇ ಸೆಗ್ರಿಗೇಷನ್ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಕಸನ ಕಲೆಕ್ಟ್ ಮಾಡ್ಕೊಳ್ಳೋ ಗಾರ್ಬೇಜ್ ಕಲೆಕ್ಟರ್ಸ್ ಕೂಡ ಮಿಕ್ಸ್ಡ್ ವೇಸ್ಟ್ ಕೊಟ್ಟರೆ ತಗೊಳ್ತಾ ಇಲ್ಲ. ಮತ್ತು ಕೆಲವು ಕಡೆ ಎಲ್ಲೆಲ್ಲಿ ಸಿಟಿಸನ್ ಮೂವ್ಮೆಂಟ್, ನಾಗರಿಕರು, ಕಾನ್ಷಿಯಸ್ ನಾಗರಿಕರು ಸಪೋರ್ಟ್ ಇದೆಯೋ ಅಲ್ಲೆಲ್ಲನೂ ಕಸ ಕಲೆಕ್ಟ್ ಮಾಡ್ಕೊಳ್ಳೋರು ಕೂಡ ಪೆನಾಲ್ಟೀಸ್ ಹಾಕ್ತಾ ಇದ್ದಾರೆ. ಅಂದರೆ ದಂಡ ವಿಧಿಸ್ತಾರೆ. ಮಾರ್ಷಲ್ಸು, ಹೆಲ್ತ್ ಇನ್ಸ್ಪೆಕ್ಟರ್ಸು, ಎನ್ವಿರಾನ್ಮೆಂಟ್ ಇಂಜಿನಿಯರ್ಸ್, ಅವರಿಗೆ ನಾಗರಿಕರ ಒಂದು ಸಪೋರ್ಟ್ ಬೇಕು. ಬೆಂಬಲ ಇದ್ದ ಕಡೆ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ. ಹಾಗೆ ಪೊಲಿಟಿಕಲ್ ಸಿಸ್ಟಮ್ ಕೂಡ ಸಪೋರ್ಟ್ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲವೊಂದು ಪೊಲಿಟಿಷಿಯನ್ಸು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ವಾಟ್ ಅದರ್ ಇನಿಷಿಯೇಟಿವ್ಸ್ ಹ್ಯಾವ್ ಯು ಸ್ಟಾರ್ಟೆಡ್ ಸರ್? ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಲ್ಲ, ಬಿಕಾಸ್ ಇಟ್ ಈಸ್ ಎ ಕಲೆಕ್ಟಿವ್ ಎಫರ್ಟ್. ಐ ಕ್ಯಾನ್ ಆಲ್ವೇಸ್ ಆ್ಯಕ್ಚುಲಿ ಸೇ, ನನಗೆ ಗುರುಗಳು 4-5 ಜನ ಇದ್ದಾರೆ, ಇನ್ಸ್ಪೈರಿಂಗ್ ಗುರುಗಳು ಇದ್ದಾರೆ. ಅವರೆಲ್ಲರ ಇದರಿಂದ ಮುಂದುವರ್ಸ್ಕೊಂಡು ಬರ್ತಾ ಇರೋದು. ಬೆಂಗಳೂರಿನಲ್ಲಿ ಒಂದು ಬಹಳ ಮುಖ್ಯವಾದಂಥ ನಡೀತಾ ಇರೋದು ಈಸ್ ಗ್ರೀನ್ ಈವೆಂಟ್ಸ್ ಅಂತ ಅಂದ್ಬಿಟ್ಟು. ಆದಷ್ಟು ಕಡಿಮೆ ಕಸ ಉತ್ಪಾದನೆ ಮಾಡುವಂತಹ ಸಮಾರಂಭಗಳನ್ನು ಮಾಡಬೇಕು. ಯಾಕಂದರೆ ನಮ್ಮ ಗೃಹ ಪ್ರವೇಶ ಆಗಲಿ, ನಾಮಕರಣ ಆಗಲಿ, ಮದುವೆಗಳಾಗಲಿ, ಎಲ್ಲದರಲ್ಲೂ ನಾವು ದೇವರನ್ನು ಪೂಜೆ ಮಾಡ್ತೀವಿ. ದೇವರನ್ನು ಪೂಜೆ ಮಾಡುವಾಗ ಅದು ಅರ್ಥಪೂರ್ಣವಾದ ಪೂಜೆ ಆಗಲಿಕ್ಕೆ ಯಾವಾಗ ಸಾಧ್ಯ ಅಂತಂದರೆ ಆದಷ್ಟು ನಾವು ಕಡಿಮೆ ಕಸನ ಉತ್ಪಾದನೆ ಮಾಡಿಬಿಟ್ಟು ಆ ಸಮಾರಂಭವನ್ನು ಮಾಡಿದಾಗ. ಈ ನಿಟ್ಟಿನಲ್ಲಿ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ಕಡೆಯಿಂದ ಒಂದು ಗೈಡ್ಲೈನ್ಸ್ ಡಾಕ್ಯುಮೆಂಟ್ ಇದೆ. ಅದರಲ್ಲಿ 70% ನಮ್ಮ ಒಂದು ಎಫರ್ಟ್ ಏನಿದೆ, ಪ್ರಯತ್ನ ಏನಿದೆ, ಅದು ಪ್ಲ್ಯಾನಿಂಗಲ್ಲಿ ಹೋಗುತ್ತೆ. ಮಾಡಿದ್ರೆ 20% ಸಮಾರಂಭಗಳು ನಡಿಬೇಕಾದ್ರೆ 10% ಸಮಾರಂಭದ ನಂತರ ಅಂತ. ಇದರಲ್ಲಿ ಆ ಗೈಡ್ಲೈನ್ಸ್ ಡಾಕ್ಯುಮೆಂಟು ಬಹಳ ಚೆನ್ನಾಗಿದೆ. ಅದರ ಮೇಲೆ ಕೆಲವು 2 ವಿಡಿಯೋಗಳು ಮಾಡಿದ್ದೀವಿ. ಹೇಗೆ ಸಮಾರಂಭಗಳು ಗ್ರೀನ್ ಈವೆಂಟ್ಸ್ ಆಗಿದೆ, ಅದಕ್ಕೆ ಏನೇನು ಸಲಹೆಗಳು ನಮ್ಮಿಂದ ಇದೆ ಅಂತ ಅನ್ನೋದನ್ನು ಡಾಕ್ಯುಮೆಂಟ್ ಮಾಡಿದ್ದೀವಿ.
ಸೊ ಈ ಯಾವುದೇ ಒಂದು ಬಹಳಷ್ಟು ಜನ ಮದುವೆ ಆಗ್ತಿರೋ ಹುಡುಗಿಯರು ಫೋನ್ ಮಾಡ್ತಾರೆ ನನಗೆ. ಓಕೆ. ಯಾಕಂತಂದರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲನೂ ಬಹಳ ಪೋಸ್ಟ್ಗಳು ಹಾಕಿದ್ದೀನಿ. ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಟು ರೀಚ್ ದೆಮ್ ಆ್ಯಂಡ್ ಅವರು ಕೂಡ ಫೋನ್ ಮಾಡಿ ಅವರ ತಾಯಿ ಆಗಲಿ ಅಥವಾ ಅವರಾಗಲಿ ತಂದೆ ತಾಯಿ ಇಬ್ಬರೂ ಮತ್ತು ಕೆಲವೊಂದು ಮದುವೆ ಆಗ್ತಿರೋ ಹುಡುಗರು ಫೋನ್ ಮಾಡ್ತಾಯಿದ್ದಾರೆ. ಇದು ತುಂಬ ಕಡಿಮೆ ಪರ್ಸೆಂಟೇಜ್ ಇರ್ಬೋದು, ಬಟ್ ಆದರೆ ಬಹಳ ಮುಖ್ಯವಾದ ಒಂದು ಬದಲಾವಣೆ ಅಂತ ಹೇಳಬೇಕು. ಅವ್ರು ಫೋನ್ ಮಾಡಿದಾಗ ಅವ್ರಿಗೆ ಸಲಹೆ ಕೊಡೋದು, ಆಮಂತ್ರಣ ಪತ್ರಿಕೆ ಇನ್ವಿಟೇಷನಲ್ಲಿ ಒಂದು ಲೈನ್ ಹಾಕಿ, ಇದು ಗ್ರೀನ್ ಈವೆಂಟ್, ಇದರಲ್ಲಿ ಆದಷ್ಟು ನೀವು ಕಸನ ಉತ್ಪಾದನೆ ಮಾಡಬೇಕು ಅಂತಿದ್ದೀವಿ, ನಿಮ್ಮ ಬೆಂಬಲ ಬೇಕು ಅಂತ. ಇನ್ನೊಂದು, ಮನೆಯಲ್ಲಿ ಬಹಳ ರೆಸಿಸ್ಟೆನ್ಸ್ ಇರುತ್ತೆ. ಯಾರು 150 ml ನೀರಿನ ಬಾಟಲ್ ಇಲ್ದಿದ್ರೆ ಇವಾಗ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಎಲ್ಲ ಹೇಳ್ಬೋದು. ಅದ್ರ ಜೊತೆ ಕೇಟ್ರರ್ ಕೂಡ ಬಂದುಬಿಟ್ಟು ಅದನ್ನೇ ಹೇಳ್ತಾರೆ, ಹಾಗೆ ಮದುವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು. ಆದರೆ ಸಾಧ್ಯ ಇದೆ. ಅದು ಯಾವಾಗ ಅಂತಂದರೆ ನಾವು ಅದನ್ನು ಒಳ್ಳೆ ದೇವ್ರ ಪೂಜೆ, ಡಿವೈನ್ ವರ್ಕ್ ಅಂತ ತಿಳ್ಕೋಬೇಕು. ಆಗ ಕಡಿಮೆ ಕಸ ಉತ್ಪಾದನೆ ಮಾಡಲಿ. ಹಾಗೆ ಬೆಂಗಳೂರಲ್ಲಿ ನಮ್ಮ ಚಾಮರಾಜಪೇಟೆನಲ್ಲಿರುವಂತಹ ಅದಮ್ಯ ಚೇತನ ಹ್ಯಾಸ್ ಬೀನ್ ಅನ್ ಇನ್ಸ್ಪಿರೇಷನ್ ಫ್ರಮ್ 1996ಇಂದನೂ ಇರುವಂತಹ ಒಂದು ಭಾಳ ಒಳ್ಳೆ ಆರ್ಗನೈಸೇಷನು. ಅದರಿಂದ ಇನ್ಸ್ಪೈರ್ ಆಗಿ ಕೆಲವೊಂದು ರೆಂಟೆ ಕಟ್ಲರಿ ಇನಿಷಿಯೇಟಿವಲ್ಲಿ ನಾನು ಕೂಡ 500 ಲೋಟ 500 ಸ್ಟೀಲ್ ಕಪ್ಪು ಎಲ್ಲ ಇಟ್ಕೊಂಡಿರೋವಂಥವನು. ಇದೆಲ್ಲನೂ ತಗೊಂಡಾಗ ಎಲ್ಲ ಅಂದರೆ ಈ 500 ಕಪ್ಪು 500 ಲೋಟ ಏನು ಇಟ್ಟಿದ್ದಾರೆ ಇವರು, ನೀವು ಯಾವುದಾದ್ರೂ ಇವೆಂಟ್ ಮಾಡ್ತಾ ಇದ್ದೀರಾ 500 ಜನಗಳವರೆಗೂ ನಿಮಗೆ ಕಟ್ಲರಿ ಬೇಕಾಗುತ್ತೆ, ಪ್ಲೇಟ್ಸ್ ಆಗಲಿ ಸ್ಪೂನ್ಸ್ ಆಗಲಿ. ನೀವು ಡಿಸ್ಪೋಸಬಲ್ ಯೂಸ್ ಮಾಡಲ್ಲ, ನಾವು ಸ್ಟೀಲ್ ಪದಾರ್ಥಗಳೇ ಬೇಕು ಅಂದಾಗ ವಾಸುಕಿ ಸರ್ ಇಸ್ ದ ಕಾಂಟ್ಯಾಕ್ಟ್ ಆ್ಯಂಡ್ ಈವನ್ ಅದಮ್ಯ ಚೇತನ ಇಸ್ ಅ ಕಾಂಟ್ಯಾಕ್ಟ್. ನೀವು ಅಲ್ಲಿ ಕೂಡ ರೆಂಟ್ ಔಟ್ ಮಾಡ್ಬೋದು ನಿಮ್ಮ ಇವೆಂಟ್ಸ್ಗೆ ಆ್ಯಂಡ್ ಸೇಫಾಗಿ ರಿಟರ್ನ್ ಆಗಲಿ ಅಂತ ಅಷ್ಟೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ವಾಶ್ಡ್ ಆ್ಯಂಡ್ ಸೇಫ್ಲಿ ರಿಟರ್ನ್. ಬೆಂಗಳೂರಲ್ಲಿ ಆ್ಯಕ್ಚುಲಿ ಒಂದು 12-15 ಜಾಗಗಳಲ್ಲಿ ರೆಂಟೆ ಕಟ್ಲರಿ ಇದೆ, ಸಿಗ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು ಬೆಂಗಳೂರು ಯಾವಾಗಲೂ ಅಷ್ಟೇ ಬಹಳ ಒಳ್ಳೆಯ ನಗರ, ಇದಕ್ಕೆಲ್ಲ ಉತ್ತೇಜನ ಪ್ರೋತ್ಸಾಹ ಕೊಡುವಂತಹ ನಗರ ಅಂತ ಅಂದ್ಬಿಟ್ಟು. ಆದರೆ ನಾವು ಒಂದಿಷ್ಟು ಹೆಜ್ಜೆಗಳು ಮುಂದೆ ಹೋಗಿ ಎಲ್ಲಿ ಸಿಗುತ್ತೆ ಅಂತ ಹುಡುಕೋಬೇಕು. ಯಾಕಂದರೆ ಈಗಿನ ಈ ಹುಡುಕೋ ಅಗತ್ಯನೂ ಇಲ್ಲ ಸರ್, ಎವ್ರಿಥಿಂಗ್ ಇಸ್ ಆನ್ ಯೋರ್ ಫಿಂಗರ್ ಟಿಪ್ಸ್. ನಿಮ್ಗೆ ಅದು ಇನಿಷಿಯೇಟ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರಬೇಕು ಅನ್ಸುತ್ತೆ. ಅಲ್ಲ, ಅದೇನಂದರೆ ಇದು ಬ್ಲಿಂಕಿಟ್ಟು, ಇನ್ಸ್ಟಾಮಾರ್ಟು ಆ ಥರದ 10 ನಿಮಿಷದಲ್ಲಿ ಡೆಲಿವರಿ ಕೊಡುವಂತಹ ಯುಗದಲ್ಲಿ ಇದು ನಾವು ಒಂದು 10 ಹೆಜ್ಜೆ ಹಾಕಿ ಮುಂದೆ ಹೋಗಿಬಿಟ್ಟು ಒಂದು ಹುಡುಕಿದ್ರೆ ಸಿಗತ್ತೆ ಕಟ್ಲರಿ ರೆಂಟಲ್ಲು. ಬಟ್ ಆದರೆ ಒಂದು ಮುಖ್ಯವಾದ ಕೆಲವೊಂದು ವಿಷಯಗಳೇನು ಅಂತಂದರೆ ವಿ ಅಸ್ಯೂಮ್ ಎ ಲಾಟ್. ನಾವು ಊಹೆ ಮಾಡ್ಕೋತೀವಿ ಇದು ಸ್ಟೀಲ್ ಲೋಟದಲ್ಲಿರೋದು ಅನ್ಹೈಜಿನಿಕ್ಕು, ನೀರು ಶುದ್ಧವಾಗಿರಲ್ಲ, ತೊಳೆದಿರಲ್ಲ ಅಂತ ಅನ್ನೋದನ್ನು ಅಂದ್ಕೊಳ್ಳೋದ್ರಿಂದ ಅದನ್ನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಇನ್ನೊಂದು ಸೀಕಿಂಗ್ ಹೆಲ್ಪ್ ಅಂದರೆ ನಾವು ಬೇರೆಯವ್ರಿಗೆ ನಾವು ಸಹಾಯ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತೀವಿ, ಬೇರೆಯವರಿಂದ ಸಹಾಯ ತಗೊಳ್ಳೋದಕ್ಕೆ ಬಹಳ ಹಿಂಜರಿಯುವಂತಹ ಸಂಸ್ಕೃತಿ ಜಾಸ್ತಿ ಆಗಿಬಿಟ್ಟಿದೆ. ಇದು ಮುಂಚೆ ಅಷ್ಟೊಂದು ಇರಲಿಲ್ಲ. ಅದು ಒಂದು ಮೈಗುಣ ನಾವು ಬೆಳೆಸ್ಕೋಬಾರ್ದು. ಒಂದು ಮದುವೆ ಅಂತಂದರೆ ಎಲ್ಲರೂ ಬಂದು ಸೇರಿ ಕೆಲಸ ಮಾಡಿ ಒಟ್ಟಿಗೆ ಮಾಡುತ್ತಿದ್ದಂತಹ ಸಮಾರಂಭದಲ್ಲಿ ಈಗಲಿಗೆ ಎವ್ರಿಥಿಂಗ್ ಈಸ್ ಔಟ್ಸೋರ್ಸ್ಡ್. ಆ ಔಟ್ಸೋರ್ಸ್ಡ್ ಇದರಲ್ಲಿ ಕೇಟರರ್ಗಳು, ಡೆಕೋರೇಟರ್ಗಳು ಹೇಳ್ತಾರೆ ಸಿಂಗಲ್ ಯೂಸ್ ಡಿಸ್ಪೋಸಬಲ್ಸ್ ಇಲ್ದಿರ ಮದುವೆನೇ ಆಗಲ್ಲ ಅನ್ನೋ ಒಂದು ಸ್ಥಿತಿಗೆ ಬಂದಿದ್ದೀವಿ. ನಾವು ಮತ್ತೆ ವಾಪಸ್ಸು ನಮ್ಮ ಸಂಸ್ಕೃತಿಗೆ ವಾಪಸ್ ಹೋಗಬೇಕು. ವೇರ್ ವಿ ಸ್ಟಾರ್ಟ್ ಸೀಕಿಂಗ್ ಹೆಲ್ಪ್, ಸಹಾಯ ಕೇಳುವಂಥದ್ದನ್ನು ಮಾಡಿದ್ರೆ ಮಾಡ್ತಾರೆ, ಆಗುತ್ತೆ. ಸೊ ಯಾವುದಾದ್ರೂ ರೀತಿಯಲ್ಲಿ ನಿಮಗನಿಸುವ ರೀತಿಯಲ್ಲಿ ಕಸನ ಕಡಿಮೆ ಮಾಡುವಂಥ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ಆಗಲಿ ಅನ್ನೋದು ನಮ್ಮ ಅನಿಸಿಕೆ. ವಾಸುಕಿ ಅಯ್ಯಂಗಾರ್ ಸರ್ ನಮ್ಮ ಜೊತೆ ಇದ್ದರು, ಬೆಳಗ್ಗೆಯಿಂದ ನಮ್ಮ ಜೊತೆ ಇದ್ದು ಅವ್ರು ಪ್ರತಿ ಜಾಗಕ್ಕೂ ನಮ್ಮನ್ನು ಕರ್ಕೊಂಡು ಹೋಗಿ ತೋರಿಸಿದ್ರು. ನೋಡಿ, ಕಾಂಪೋಸ್ಟಿಂಗ್ ಹಿಂಗೆ ಮಾಡ್ತಾ ಇದ್ದೀವಿ, ದೇವಸ್ಥಾನ ಹಿಂಗೆ ಕ್ಲೀನಾಗಿ ಇಡ್ತಾ ಇದ್ದೀವಿ, ನೀವೇನೇನು ಮಾಡ್ಬೋದು. ಸೊ ಎಲ್ಲಿ ಹೋದ್ರು ಇದು ಕಾರ್ಯಕ್ರಮದ ಇಂಟರ್ವ್ಯೂ ಅಂತಲ್ಲ ಸರ್, ಯಾರನ್ನಾರು ಮೀಟ್ ಮಾಡಿದ್ರು ನೀವು ಏನು ಕಡಿಮೆ ಮಾಡ್ಬೋದು, ನೀವು ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಯೂಸ್ ಮಾಡ್ತಾ ಇದ್ದೀರಾ, ಯಾಕೆ ನೀವು ಸ್ಟೀಲ್ ಬಾಟ್ಲ್ ತೊಗೊಂಬಂದಿಲ್ಲ, ಮನೇಲಿ ಯಾಕೆ ರೀಫಿಲ್ ಅಲ್ಲಿಂದ ಶುರು ಮಾಡ್ತಾರೆ ಸರು. ಸೊ ದಿಸ್ ವಾಸ್ ಟುಡೇಸ್ ಇನ್ಫೋ ಎಟ್ ಹೊನ್ನೋಡಿ ವಿತ್ ವಾಸುಕಿ ಅಯ್ಯಂಗಾರ್ ಸರ್. ಸರ್, ನಿಮ್ಮ ಪ್ರಯತ್ನ ಕಂಟಿನ್ಯೂಸ್ ಆಗಿರಲಿ, ಯಾಕಂದರೆ ಸಾಕಷ್ಟು ಚೇಂಜಸ್ನ ತೊಗೊಂಡು ಬರ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದು ವಿಶೇಷವಾದಂಥ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದಿದ್ದು ಊಟ ಫ್ರಮ್ ತೋಟ.
ಭಾಳ ಇಷ್ಟವಾಗುವಂಥ ಕಾರ್ಯಕ್ರಮ. ನಿಮ್ಮ ಮನೆಯಲ್ಲಿ ನೀವು ತಯಾರಿಸಿದಂಥ ಗೊಬ್ಬರದಿಂದ ನಿಮ್ಮ ಟೆರೇಸ್ನಲ್ಲಿ ಬೆಳೆದಂಥ ತರಕಾರಿಗಳಿಂದ ಅಡುಗೆ ಮಾಡಿ ಬಡಿಸ್ತಾ ಇದ್ದಂಥ ಕಾರ್ಯಕ್ರಮ ಒಂದು ನಡೀತಾ ಇತ್ತು. ಕೋವಿಡ್ನಿಂದಾಗಿ ಅದು ಕಡಿಮೆ ಆಯಿತು. ಈಗ ವಾಲಂಟಿಯರಿಂಗ್ ಅನ್ನೋದೇನೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿಬಿಟ್ಟಿದೆ. ಕೋವಿಡ್ ಒಂದು ಅಡ್ವರ್ಸ್ ಎಫೆಕ್ಟ್ ಆಫ್ ಕೋವಿಡ್ ಅಂತಂದರೆ ವಾಲಂಟಿಯರಿಂಗಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಊಟ ಫ್ರಮ್ ಯುವರ್ ತೋಟ ನಂದಲ್ಲ, ಅವರು ನಮ್ಮ ಡಾಕ್ಟರ್ ವಿಶ್ವನಾಥ್ ಕಡೂರ್ ಅವರು ಮತ್ತು ಡಾಕ್ಟರ್ ರಾಜೇಂದ್ರ ಹೆಗ್ಡೆ ಅವರೆಲ್ಲ ಸೇರಿ ಯಾವುದೇ ಒಂದು ಈ ಥರದ ಇನಿಷಿಯೇಟಿವ್ ಮಾಡಬೇಕು ಅಂದರೆ ತುಂಬ ಜನ ಸೇರಿ ಮಾಡಬೇಕು. ಅದರಲ್ಲಿ ಭಾಗವಹಿಸಲಿಕ್ಕೆ ನಾನು ಹೋಗ್ತಾ ಇದ್ದಿದ್ದು. ಮತ್ತು ನನಗೆ ಇನ್ಸ್ಪಿರೇಷನ್ನು ನಮ್ಮ ವಾಣಿಮೂರ್ತಿ ಮೇಡಮು ಅವ್ರು ಬರ್ತಾ ಇದ್ದಿದ್ದು ಊಟ ಫ್ರಮ್ ಯುವರ್ ತೋಟ ಕಾರ್ಯಕ್ರಮದಲ್ಲಿ. ಹಾಗಾಗಿ ಅದು ಆಗಾಗ ನಡೀತಾ ಇದೆ. ಬಟ್ ಆದರೆ ಅದಕ್ಕೆ ಇನ್ನಷ್ಟು ಸ್ವಯಂ ಸೇವಕರು ಬೇಕಾಗಿದ್ದಾರೆ, ವಾಲಂಟಿಯರ್ಸ್ ಬೇಕಾಗಿದ್ದಾರೆ. ಊಟ ಫ್ರಮ್ ಯುವರ್ ತೋಟಗೂ ಬೇಕು, ನಮ್ಮ ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರಕ್ಕೂ ಬೇಕು. ಅಟ್ ದ ಸೇಮ್ ಟೈಮ್ ನಾನು ಈಗ ನೋಡ್ತಾ ಇರೋದು ಸಾಕಷ್ಟು ಯುವತಿಯರಲ್ಲಿ ಇದರ ಬಗ್ಗೆ ಕಾಳಜಿ, ಇಂಟ್ರೆಸ್ಟ್ ಇದೆ. ಅದಕ್ಕೆ ನಾವು ಒಂದು ಮಾರ್ಗದರ್ಶನ ಕೊಟ್ಟರೆ ಖಂಡಿತ ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ಉತ್ಸಾಹ ಇದ್ದೇ ಇರುತ್ತೆ. ಆ ಉತ್ಸಾಹ ಇಲ್ಲ ಅಂತ ದಿನ ನಾನು ನನ್ನ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ಬೇಕಾಗುತ್ತೆ. ಬಟ್ ಆದರೆ ವಿ ಆರ್ ವೆರಿ ಹೋಪ್ಫುಲ್. ಭಾಳ ಹೋಪ್. ಯಾವತ್ತೂ ಅನಿಸಿಲ್ವಾ ಸರ್, ಎಷ್ಟು ಕ್ಲೀನ್ ಮಾಡಿದ್ರು ಬೆಂಗಳೂರು ಇಷ್ಟೇ ಬಿಡು, ಲೆಟ್ ಸ್ಟಾಪ್ ಇಟ್ ಅಂತ? ಇದು ಈ ಗ್ರೀನ್ ಟೆಂಪಲ್ಸ್ ಅಂತ ನಾವು ಪ್ರಾಜೆಕ್ಟ್ ಮಾಡಬೇಕಾದ್ರೂ ನಮಗೆ ಇದು ಬರ್ತಾ ಇದ್ದಂತಹ ಒಂದು ಫೀಡ್ಬ್ಯಾಕಲ್ಲಿ ಜನ ಬಂದು ನೀವು ಮೋದಿ ಅವ್ರಿಗೆ ಹೇಳೋಗಿ, ಸೆಂಟ್ರಲ್ ಗೌರ್ಮೆಂಟಿಗೆ ಹೇಳಿ, ನೀವು ಸರ್ಕಾರಕ್ಕೆ ಹೇಳಿ, ನಮ್ಗೆ ಯಾಕೆ ಹೇಳ್ತೀರಾ ಅಂತ ಅನ್ನೋರು ಇರ್ತಾರೆ. ಅದರ ಜೊತೆಗೆ ನಾವು ಮಾಡ್ತಾ ಇರೋ ಕೆಲಸ ಇದು ಒಂದು 0.0001% ಅಂತ ಇರ್ಬೋದು. ದೇರ್ ಇಸ್ ಸೋ ಮಚ್ ಆಫ್ ಗಾರ್ಬೇಜ್ ಇನ್ ದಿ ಓಷನ್, ಇನ್ ದಿ ರಿವರ್ಸ್, ಇನ್ ದಿ ಲೇಕ್ಸ್ ಅಂತ ಅಂದ್ಬಿಟ್ಟು ಅನ್ನೋದು. ಆದರೆ ನಾವು ಯಾವತ್ತೂ ಆ ಒಂದು ಇದನ್ನು ಬಿಟ್ಕೊಡ್ಬಾರ್ದು. ನಮ್ಮ ಒಂದು ಉತ್ಸಾಹ ಏನಿದೆ ಅದರಲ್ಲಿ ನಾನೇನು ಮಾಡ್ಬೋದು, ನಾನು ಬದಲಾಗಬೇಕು, ಆಮೇಲೆ ಬೇರೆಯವ್ರನ್ನ ಬದಲಾಯಿಸಬೇಕು. ಈ ನಿಟ್ಟಿನಲ್ಲಿ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕಡಿಮೆ ಸಂಖ್ಯೆಯಲ್ಲಿದ್ದೀವಿ. ಅದು ಹೆಚ್ಚಿಗೆ ಮಾಡೋದಕ್ಕೆ ಏನೇನು ಮಾಡ್ಬೋದು ಅಂತ ಪ್ರತಿದಿನವೂ ಯೋಚನೆ ಮಾಡ್ತಾ ಇರ್ತೀವಿ. ಇನ್ನೊಬ್ಬರನ್ನ ಯಾರನ್ನ ನೀವು ಆಗಲೇ ಹೇಳ್ದಂಗೆ ಇಟ್ ಈಸ್ ಟ್ರ್ಯಾಶ್ ಟಾಕ್ ಅಂತ ಹೇಳ್ತೀವಿ, ಅಥವಾ ಬ್ರೈನ್ ವಾಷಿಂಗ್ ಅಂತ ಸಿಕ್ಕಿದವ್ರನ್ನೆಲ್ಲರನ್ನು ಹಿಡಿದು ಒಂದು. ಬಟ್ ವಿ ಹ್ಯಾವ್ ಟು ಸ್ಟೇ ಪಾಸಿಟಿವ್. ವೇಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಎ ವೆರಿ ಡಿಫಿಕಲ್ಟ್ ಸೆಗ್ಮೆಂಟ್, ಭಾಳ ಕಷ್ಟದ ಕೆಲಸ. ಇದರಲ್ಲಿ ನಾವು ವಿ ಹ್ಯಾವ್ ಟು ಸ್ಟೇ ಪಾಸಿಟಿವ್. ಯಾವಾಗಲೂ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಧನಾತ್ಮಕವಾಗಿ ಯೋಚನೆ ಮಾಡ್ತಾ ಇರಬೇಕು. ಯಾಕಂದರೆ ನಾವು ಈವನ್ ಲೆಸ್ ದ್ಯಾನ್ 1%, ಬಟ್ ದೇರ್ ಇಸ್ 99% ಆಫ್ ದ ಪೀಪಲ್ ಥಿಂಕ್ ದಟ್ ಇಟ್ಸ್ ನಾಟ್ ಪಾಸಿಬಲ್. ಇಂಪಾಸಿಬಲ್ನ ಪಾಸಿಬಲ್ ಮಾಡಬೇಕು ಅಂತಂದರೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಸೊ ಸ್ಟೇ ಪಾಸಿಟಿವ್, ಸ್ಟೇ ಗಾರ್ಬೇಜ್ ಫ್ರೀ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮ್ಮ ಜೊತೆ ಇದ್ರು ವಾಸುಕಿ ಅಯ್ಯಂಗಾರ್ ಸರ್. ನಿಮ್ಮ ಸಮಯನ ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ನೈನಾ. ಸೊ ಇದಾಗಿತ್ತು ಇವತ್ತಿನ ಇನ್ಫೋರ್ಟ್ ನೋಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದಾಗೆ.